RBI ಕೋಟಕ್ ಬ್ಯಾಂಕ್ ನ ಬ್ಯಾನ್ ಮಾಡಿದ್ದಾರೆ. ಹಾಗೆ ICICI ಬ್ಯಾಂಕ್ ಅಲ್ಲಿ 17,000 ಜನ ಯೂಸರ್ಸ್ ಕ್ರೆಡಿಟ್ ಕಾರ್ಡ್ ಡೇಟಾನ ಲೀಕ್ ಮಾಡಿದ್ದಾರೆ. ನಿಮ್ಮ ಹತ್ರನೂ ಈ ಬ್ಯಾಂಕ್ ಅಕೌಂಟ್ಸ್ ಇದ್ರೆ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹೌದು, ಇನ್ಮುಂದೆ ಕೋಟಕ್ ಬ್ಯಾಂಕ್ ಹೊಸ ಆನ್ಲೈನ್ ಕಸ್ಟಮರ್ಸ್ ಗಳನ್ನ ಆನ್ ಬೋರ್ಡ್ ಮಾಡೋ ಹಾಗಿಲ್ಲ, ಹಾಗೆ ಹೊಸ ಕ್ರೆಡಿಟ್ ಕಾರ್ಡ್ಗಳನ್ನ ಇಶ್ಯೂ ಮಾಡೋ ಹಾಗಿಲ್ಲ ಅಂತ RBI ಹೇಳಿದೆ. ಈ ನ್ಯೂಸ್ ಇಂದ ಕೋಟಕ್ ಬ್ಯಾಂಕ್ ಶೇರ್ ಆಲ್ಮೋಸ್ಟ್ 11% ಬಿದ್ದಿದೆ. RBI ಪ್ರತಿ ವರ್ಷ ಬ್ಯಾಂಕ್ಗಳ IT ಸಿಸ್ಟಮ್ ಹಾಗೆ ಸೆಕ್ಯೂರಿಟಿ ಸರಿ ಇದೆಯಾ ಅಂತ ನೋಡಕ್ಕೆ IT ಆಡಿಟ್ ನ ಮಾಡ್ತಾರೆ. 2022-23ರ ಕೋಟಕ್ ಬ್ಯಾಂಕ್ IT ಆಡಿಟ್ ಅಲ್ಲಿ ತುಂಬಾನೇ ಇಶ್ಯೂಸ್ ಹೊರಗೆ ಬಂದಿದೆ. ಕೋಟಕ್ ಬ್ಯಾಂಕ್ ಅದರ IT ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡದೇ ಇರೋದ್ರಿಂದ ನಮ್ಮ ಡೇಟಾ ಲೀಕ್ ಆಗ್ಬಹುದು, ಹಾಗೆ ಸ್ಕ್ಯಾಮ್ಸ್ ಗಳು ಕೂಡ ಆಗ್ಬಹುದು. ನಿಮ್ಮ ಹತ್ರ ಆಲ್ರೆಡಿ ಕೋಟಕ್ ಬ್ಯಾಂಕ್ ಅಕೌಂಟ್ ಅಥವಾ ಕ್ರೆಡಿಟ್ ಕಾರ್ಡ್ ಇದೆ ಅಂದ್ರೆ ನೀವು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಬ್ಯಾಂಕ್ ಅವರು ನಿಮಗೆ ಯಾವುದೇ ಸರ್ವಿಸ್ ಇಶ್ಯೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ICICI ಬ್ಯಾಂಕ್ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಇಂದ 17,000 ಜನ ಯೂಸರ್ಸ್ ಕ್ರೆಡಿಟ್ ಕಾರ್ಡ್ ಡೇಟಾ ಲೀಕ್ ಆಗಿದೆ. ಇದರಿಂದ ಎಲ್ಲಾ ಕ್ರೆಡಿಟ್ ಕಾರ್ಡ್ಗಳನ್ನ ಸದ್ಯಕ್ಕೆ ಬ್ಲಾಕ್ ಮಾಡಿ